ಗೃಹ ಪ್ರವೇಶದಲ್ಲಿ ಹಾಲು ಉಕ್ಕಿಸುವುದು ಇದು ಕೇವಲ ಸಂಪ್ರದಾಯ ಅಂತ ನೀವು ಅಂದುಕೊಂಡಿದ್ರೆ ತಪ್ಪು. ಹಾಲು ಉಕ್ಕಿಸದೆ ಮನೆಗೆ ಹೋದ್ರೆ ಅಪಶಕುನ ಆಗಬಹುದು ಅಂತ ನಂಬಿಕೆಯಿದೆ. ಆದ್ರೆ ಇದರ ಹಿಂದೆ ಇರುವ ನಿಜವಾದ ಕಾರಣ ಏನು? ಇವತ್ತಿನ ವಿಡಿಯೋದಲ್ಲಿ ಅದನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳಿ. ಗೃಹ ಪ್ರವೇಶದಲ್ಲಿ ಹಾಲು ಉಕ್ಕಿಸುವುದು ನಮ್ಮಲ್ಲಿ ಬಹಳ ವರ್ಷಗಳಿಂದ ನಡೆದು ಬರುತ್ತಿರುವ ಒಂದು ಪ್ರಮುಖ ಸಂಪ್ರದಾಯ. ನಾವು ಎಲ್ಲರೂ ಇದನ್ನು ನೋಡಿರ್ತೀವಿ, ಆದರೆ ಇದರ ಹಿಂದೆ ಇರುವ ಅರ್ಥವನ್ನು ಹಲವರು ಗಮನಿಸುತ್ತಿಲ್ಲ. ಕೆಲವರು ಇದನ್ನು ಕೇವಲ ಒಂದು ಆಚರಣೆ ಅಂತ ಮಾಡ್ತಾರೆ, ಆದರೆ ಹಿರಿಯರು ಇದಕ್ಕೆ ವಿಶೇಷ ಮಹತ್ವ ಕೊಡ್ತಾರೆ. ಹೀಗಾದರೆ ಯಾಕೆ ಗೃಹ ಪ್ರವೇಶ ಸಮಯದಲ್ಲಿ ಹಾಲು ಉಕ್ಕಿಸ್ತಾರೆ ಅನ್ನೋದನ್ನ ಸ್ವಲ್ಪ ಆಳವಾಗಿ ತಿಳ್ಕೊಳ್ಳೋಣ. ಮೊದಲನೆಯದಾಗಿ, ಹಾಲು ಅನ್ನೋದು ನಮ್ಮ ಸಂಸ್ಕೃತಿಯಲ್ಲಿ ಶುದ್ಧತೆ ಮತ್ತು ಸಮೃದ್ಧಿಯ ಸಂಕೇತ ಅಂತ ಪರಿಗಣಿಸಲಾಗುತ್ತದೆ. ಹಾಲು ಉಕ್ಕಿ ಹೊರಗೆ ಬರುತ್ತದೆ ಅಂದ್ರೆ ಅದು ತುಂಬಿ ಹರಿಯೋದನ್ನ ಸೂಚಿಸುತ್ತದೆ. ಇದನ್ನ ನಮ್ಮ ಜೀವನಕ್ಕೂ ಹೋಲಿಸಿದ್ರೆ ಹೊಸ ಮನೆಗೆ ಸಂಪತ್ತು, ಸಂತೋಷ ಮತ್ತು ಶುಭ ಕಾರ್ಯಗಳು ತುಂಬಿ ಹರಿಯಲಿ ಅನ್ನೋ ಒಂದು ಆಶಯ ಇದರಲ್ಲಿ ಅಡಗಿದೆ. ಅದಕ್ಕಾಗಿ ಹಾಲು ಉಕ್ಕಿಸುವುದನ್ನು ಒಂದು ಶುಭ ಸಂಕೇತ ಅಂತ ಹೇಳಲಾಗುತ್ತದೆ. ಇನ್ನೊಂದು ಮುಖ್ಯ ಕಾರಣ ಅಂದ್ರೆ ಇದು ಒಂದು ಶುಭಾರಂಭದ ಸೂಚನೆ. ಹೊಸ ಮನೆಗೆ ಕಾಲಿಡುವಾಗ ನಾವು ಯಾವಾಗಲೂ ಒಳ್ಳೆಯದನ್ನೇ ಬಯಸುತ್ತೀವಿ. ಹಾಲು ಉಕ್ಕಿಸುವ ಮೂಲಕ ಆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಶುರುವಾಗಲಿ ಅನ್ನೋ ಭಾವನೆ ಇರುತ್ತದೆ. ಇದು ಮನಸ್ಸಿಗೆ ಒಂದು ಧೈರ್ಯ ಕೊಡುತ್ತದೆ, ನಮ್ಮ ಜೀವನ ಇಲ್ಲಿ ಹೊಸದಾಗಿ ಶುರುವಾಗುತ್ತಿದೆ ಅನ್ನೋ ಭಾವನೆ ಮೂಡಿಸುತ್ತದೆ. ಇದರ ಜೊತೆಗೆ ಅಗ್ನಿಯ ಪಾತ್ರವೂ ಇಲ್ಲಿ ಮುಖ್ಯವಾಗಿದೆ. ಹಾಲನ್ನು ಸ್ಟವ್ ಮೇಲೆ ಕುದಿಸುವಾಗ ಅಗ್ನಿಯ ಸಂಪರ್ಕ ಆಗುತ್ತದೆ. ನಮ್ಮ ಸಂಪ್ರದಾಯದಲ್ಲಿ ಅಗ್ನಿಯನ್ನು ಶುದ್ಧೀಕರಣದ ಸಂಕೇತವಾಗಿ ನೋಡುತ್ತಾರೆ. ಹೀಗಾಗಿ ಹಾಲು ಕುದಿಸುವುದು ಅಂದ್ರೆ ಮನೆಯಲ್ಲಿ ಇರುವ ಕೆಟ್ಟ ಶಕ್ತಿಗಳನ್ನು ದೂರ ಮಾಡಿ ಒಳ್ಳೆಯ ವಾತಾವರಣವನ್ನು ಸೃಷ್ಟಿಸುವುದು ಅನ್ನೋ ನಂಬಿಕೆಯಿದೆ. ಇದರಿಂದ ಮನೆಯಲ್ಲಿ ಒಂದು ಶಾಂತ ಮತ್ತು ಶುಭಕರ ವಾತಾವರಣ ನಿರ್ಮಾಣವಾಗುತ್ತದೆ. ಮತ್ತೊಂದು ಪ್ರಮುಖ ಅಂಶ ಅಂದ್ರೆ ಕುಟುಂಬದ ಏಕತೆ. ಹಾಲು ಉಕ್ಕಿಸುವ ಸಮಯದಲ್ಲಿ ಸಾಮಾನ್ಯವಾಗಿ ಎಲ್ಲ ಕುಟುಂಬದವರು ಒಟ್ಟಿಗೆ ಇರುತ್ತಾರೆ. ಆ ಕ್ಷಣದಲ್ಲಿ ಎಲ್ಲರೂ ಒಂದೇ ಕಡೆ ನಿಂತು ಹೊಸ ಜೀವನದ ಆರಂಭವನ್ನು ನೋಡೋದು ಒಂದು ವಿಶೇಷ ಅನುಭವ. ಇದು ಕುಟುಂಬದ ಬಾಂಧವ್ಯವನ್ನು ಇನ್ನಷ್ಟು ಬಲಪಡಿಸುತ್ತದೆ ಮತ್ತು ಆ ಕ್ಷಣಗಳು ಜೀವನದಲ್ಲಿ ಒಂದು ಸುಂದರ ನೆನಪಾಗಿ ಉಳಿಯುತ್ತವೆ. ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದರೆ ಇದಕ್ಕೂ ಒಂದು ಅರ್ಥ ಇದೆ. ಹಾಲನ್ನು ಕುದಿಸಿದಾಗ ಅದರಲ್ಲಿ ಇರುವ ಬ್ಯಾಕ್ಟೀರಿಯಾಗಳು ನಾಶವಾಗುತ್ತವೆ. ಹೀಗಾಗಿ ಅದು ಹೆಚ್ಚು ಶುದ್ಧವಾಗುತ್ತದೆ ಮತ್ತು ಆರೋಗ್ಯಕರವಾಗುತ್ತದೆ. ಹೊಸ ಮನೆಗೆ ಹೋಗುವಾಗ ಸ್ವಚ್ಛತೆ ಮತ್ತು ಆರೋಗ್ಯ ಕೂಡ ಅಷ್ಟೇ ಮುಖ್ಯ. ಈ ಕಾರಣದಿಂದಲೂ ಹಾಲು ಕುದಿಸುವುದಕ್ಕೆ ಒಂದು ಪ್ರಾಯೋಗಿಕ ಅರ್ಥ ಇದೆ ಅಂತ ಹೇಳಬಹುದು. ಹೀಗಾಗಿ ನೋಡಿದರೆ ಗೃಹ ಪ್ರವೇಶದಲ್ಲಿ ಹಾಲು ಉಕ್ಕಿಸುವುದು ಕೇವಲ ಒಂದು ಆಚರಣೆ ಅಲ್ಲ. ಅದರ ಹಿಂದೆ ನಮ್ಮ ಸಂಸ್ಕೃತಿ, ನಂಬಿಕೆ ಮತ್ತು ಕೆಲವು ವೈಜ್ಞಾನಿಕ ಅಂಶಗಳೂ ಇವೆ. ಇದು ಸಮೃದ್ಧಿ, ಸಂತೋಷ ಮತ್ತು ಹೊಸ ಆರಂಭದ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ. ಹೀಗಾಗಿ ಹಾಲು ಉಕ್ಕಿಸುವುದು ಕೇವಲ ಸಂಪ್ರದಾಯ ಅಲ್ಲ, ಅದು ಒಂದು ಆಶೀರ್ವಾದ, ಸಂಪತ್ತು, ಸಂತೋಷ ಮತ್ತು ಹೊಸ ಜೀವನದ ಆರಂಭದ ಸಂಕೇತ. ನಿಮಗೆ ಈ ಮಾಹಿತಿ ಇಷ್ಟ ಆಯ್ತಾ? ಹಾಗಾದ್ರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇಂತಹ ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ನೀವು ಮುಂದೇನು ತಿಳ್ಕೊಳ್ಬೇಕು ಅಂತ ಕಾಮೆಂಟ್ನಲ್ಲಿ ಹೇಳಿ.